ಭತ್ತದ ಹೊಟ್ಟಿನ ಚೀಲದೊಂದಿಗೆ ಬೀಟೆ ಮರ ಸಾಗಾಟ ಮಾಡಲಾಗ್ತಾ ಇತ್ತು. ಭತ್ತದ ಹೊಟ್ಟಿನ ಜೊತೆ 25 ಬೀಟೆ ಮರದ ತುಂಡುಗಳು ಪತ್ತೆ ಆಗಿರೋದು. ಈ ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ. ಚಾಲಕನನ್ನ ಬಂಧಿಸಿರುವಂತದ್ದು ಅರಣ್ಯಾಧಿಕಾರಿಗಳು. ಸಂಪಾಜೆ ವಲಯದ ಅರಣ್ಯಾಧಿಕಾರಿಗಳ ಕಾರ್ಯಾಚರಣೆ ಇದು. ಕೊಡಗಿನ ಸಂಪಾಜೆ ಬಳಿ ಅರಣ್ಯ ಅಧಿಕಾರಿಗಳಿಂದ ತಪಾಸಣೆ ಮಾಡಲಾಗಿದೆ. ಭತ್ತದ ಹೊಟ್ಟಿನ ಚೀಲದ ಕೆಳಗೆ ಬೀಟೆ ಮರಗಳ ಸಾಗಾಟ ಮಾಡ್ತಾ ಇದ್ದಿದ್ದು. ತಕ್ಷಣ ವಾಹನವನ್ನು ಸೀಸ್ ಮಾಡಿದ್ದಾರೆ. ಚಾಲಕ ಸಜ್ಜನ್ ಎಂಬಾತನನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿ ಅಬ್ದುಲ್ ಅಬ್ಬುಟ್ಟಿ ಎಂಬಾತ ಪರಾರಿಯಾಗಿದ್ದಾನೆ. ಸೊ ನಿಖರ ಮಾಹಿತಿ ಇತ್ತು ಅಧಿಕಾರಿಗಳಿಗೆ ಈ ತರ ಸಾಗಾಟ ಮಾಡ್ತಾ ಇದ್ದಾರೆ ಅಂತ. ಆ ಹಿನ್ನೆಲೆಯಲ್ಲಿ ರೇಡ್ ಮಾಡಿದ್ದಾರೆ. ಸದ್ಯ ಆತನನ್ನ ವೆಹಿಕಲ್ ಅನ್ನ ಎಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರಲ್ಲಿ ಒಬ್ಬ ಅಬ್ದುಲ್ ಅಬ್ಬುಟ್ಟಿ ಈತ ಏನೋ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದೆರಡಲ್ಲ 25 ಬೀಟೆ ಮರದ ತುಂಡುಗಳು. ನೋಡಿ, ಒಂದ್ ಕಡೆಯಲ್ಲಿ ಅರಣ್ಯ ಇಲಾಖೆಯವರು ಅರಣ್ಯ ಸಂರಕ್ಷಿಸಬೇಕು ಅಂತ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದೋಚ್ಕೊಂಡು ಹೋಗೋರು ದೋಚ್ತಾನೇ ಇದ್ದಾರೆ. ಎಷ್ಟೆಲ್ಲ ರೂಲ್ಸು, ಎಷ್ಟೆಲ್ಲ ಸಿಬ್ಬಂದಿ ಏನೆಲ್ಲ ಮಾಡ್ತಾ ಇದ್ರು ಕದಿಯೋರು, ಕಳ್ತನ ಮಾಡೋರು ಈ ಥರದ ಕೆಲಸವನ್ನು ಮಾಡ್ತಾನೇ ಇದ್ದಾರೆ.